ಒಂದು ವಿಷಯ ಇಟ್ಟಾರಿಲ್ಲಿ. ವಿಷಯ ಏನು ವಿಷಯ ಇಟ್ಟಾರ ಅಂತ ಕೇಳಿದ್ರ ಏನಿಟ್ಟಾರಿ ಸರ್ ವಿಷಯ? ಜಗತ್ತದ ಒಳಗ ಏನ ನಾಮ ಶ್ರೇಷ್ಠ ಅದು. ಹೌದು. ಏನ ನೇಮ ನೇಮ ಶ್ರೇಷ್ಠದಂತಕ್ಕಂತ ವಿಷಯ ಇಟ್ಟಾರ. ಹೌದು. ಇದ್ರ ಒಳಗ ನಮ್ಮ ಪರಸು ಯಾವಾಗ ಹಿಡ್ಕೋತಾನ ಹಿಡ್ಕೊಂಡು ವಿಷಯ ಮಾತಾಡ್ಲಂತಕ್ಕಂತ ಮಾತನ್ನ ಹೇಳ್ಯಾರ. ಬಂಧುಗಳೇ, ಎಲ್ಲರಿಗೂ ವಿಷಯ ಲಕ್ಷ್ಯ ಇರ್ಲಿ. ನಾಮ ಮತ್ತ ನೇಮ. ನಾಮದಿಂದ ಲೋಕದೊಳಗ ನಾಮದಿಂದ ಎಷ್ಟೋ ಮಂದಿ ಜಗತ್ತ ಕಲ್ಯಾಣನು ಮಾಡ್ಯಾರ, ತಮ್ಮ ಜನ್ಮನು ಸಾರ್ಥಕತೆ ಮಾಡ್ಕೊಂಡಾರ. ಎಷ್ಟೋ ಮಂದಿ ನೇಮದಿಂದ ನಡೆದವ್ರದ. ನೇಮದಿಂದ ನಡೆದು ಜಗತ್ತನ್ನು ಕಲ್ಯಾಣ ಮಾಡ್ಯಾರ, ತಮ್ಮ ಜನ್ಮನು ಸಾರ್ಥಕತೆ ಮಾಡ್ಕೊಂಡಾರ. ಈ ಜಗತ್ತದೊಳಗ ನೇಮ ಶ್ರೇಷ್ಠೋ ಏನ ನಾಮ ಶ್ರೇಷ್ಠೋ ಅಂತಕ್ಕಂಥವು ಎರಡು ವಿಷಯಗಳನ್ನು ಇಟ್ಟಾರ. ಆ ಇಟ್ಟ ವಿಷಯಗಳಲ್ಲಿ ನಮ್ಮ ಸರಜೋಡಿ ಕಲಾವಿದರು ಉತ್ನಾಳ ಗ್ರಾಮದ ಪರಶುರಾಮ್ ಮಾಸ್ತರ್ ಯಾವಾಗ ಹಿಡಿತಾರೆ ಹಿಡೀಲ್ರಿ, ಬಿಟ್ಟು ಕೊಟ್ಟಿರ್ತಕ್ಕಂಥ ವಿಷಯದ ಪಾಲು ನಮ್ಮದದ. ಒಳ್ಳೆ ಕಾರ್ಯಕ್ರಮ ಆಗ್ತದ. ಗಡಿ ಜೋಡಿ ಇವತ್ತು ಚಲೋ ಅದ. ತಾವು ಏನೋ ಚಿಂತೆ ಮಾಡಬೇಡ್ರಿ, ಅಗದಿ ವಿಷಯ ನೇರವಾಗಿ ಬರ್ತದ. ಮತ್ತು ಕುಸ್ತಿ ಆ ಗಡಿ ಹ್ಯಾಂಗೆ ಮಾಡ್ತದ ಅನ್ನೋದು ತಾವು ಕೂತು ಕೇಳಬೇಕಂತೇಳಿ ಸಭಾ ಪಂಡಿತರಲ್ಲಿ ಹೇಳಿಕೊಂಡು ಈಗ ಮುತ್ತಣ್ಣ ಮಹಾರಾಜರು ತಮ್ಮ ಮುಂದೆ ಗದ್ಯ ರೂಪಾಂತರದ ಪದ್ಯ ರೂಪಾಂತರ ವಿಷಯ ಪ್ರತಿಪಾದನೆ ಮಾಡಿ ಹೇಳ್ತಾರೆ. ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಕೇಳಬೇಕಂತೇಳಿ ಸಭಾ ಪಂಡಿತರಲ್ಲಿ ಹೇಳಿಕೊಂಡು ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡು. ಒಂದು ವಿಷಯ ಇಟ್ಟಾರಿಲ್ಲಿ. ವಿಷಯ ಏನು ವಿಷಯ ಇಟ್ಟಾರ ಅಂತ ಕೇಳಿದ್ರ ಏನಿಟ್ಟಾರಿ ಸರ್ ವಿಷಯ? ಜಗತ್ತದ ಒಳಗ ಏನ ನಾಮ ಶ್ರೇಷ್ಠ ಅದು. ಹೌದು. ಏನ ನೇಮ ನೇಮ ಶ್ರೇಷ್ಠದಂತಕ್ಕಂತ ವಿಷಯ ಇಟ್ಟಾರ. ಹೌದು. ಇದ್ರ ಒಳಗ ನಮ್ಮ ಪರಸು ಯಾವಾಗ ಹಿಡ್ಕೋತಾನ ಹಿಡ್ಕೊಂಡು ವಿಷಯ ಮಾತಾಡ್ಲಂತಕ್ಕಂತ ಮಾತನ್ನ ಹೇಳ್ಯಾರ. ಬಂಧುಗಳೇ, ಎಲ್ಲರಿಗೂ ವಿಷಯ ಲಕ್ಷ್ಯ ಇರ್ಲಿ. ಲಕ್ಷ್ಯ ಇರ್ಬೇಕಾ? ಇಲ್ಲಿ ವಿಷಯ ಇಟ್ಟವರು ನೀವೇ ಊರನವರು. ಹೌದು. ವಿಷಯ ಇಟ್ಟಿರಿ ಅಂದ್ರೆ ಅದ್ರ ವಿಷಯದ ಅನುವ ನಿಮಗೆ ಇಲ್ಲಾರ್ದ ವಿಷಯ ಇಡ್ಲಾಕ್ ಬರುದಿಲ್ಲ. ನನ್ನ ಪಾಲಿಗೆ ಇವತ್ತಿನ ದಿವಸ ಯಾವಾಗ ಇರ್ಲಿಪ್ಪ ಅಂತ ಕೇಳಿದ್ರ ಯಾವಾದ್ರಿ ಸಾರ? ನಾಮ ಅನ್ನೋದು ನನ್ನ ಪಾಲಿಗೆ ಇರ್ಲಿ. ನೇಮ ಅನ್ನೋದು ನಮ್ಮ ಅಪ್ಪ ಸಿದ್ಧಗೊಂಡ ಗೌಡನ ಪಾಲಿಗೆ ಉಳಿಲಿ. ಹೌದು. ಜಗತ್ತದ ಒಳಗೆ ಹೇಳ್ತಾರೆ ಮಹಾತ್ಮರು ಏನಂತ? ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರ ಸಾಕು ಇದು ಹೇಳ್ಯಾರ ಮಹಾತ್ಮರು. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಗುರು ಬೀರ ದೇವ್ರ. ಹೌದು. ಗುರು ಬೀರ ದೇವರ ಕೈ ಒಳಗ ಸಾಣಿಗೆ ಬೇರಾಗಿ ಸವಿತಿದ್ದ ಶ್ರೀಗಂಧದ ಕೊಡ್ಡಾಗಿ ನಿವಿತಿದ್ದ ಮುತ್ಯ ಮಾಳಿಂಗರಾಯ. ಇಂತ ಶರಣ ಮಾಳಿಂಗರಾಯ ಗುರು ಬೀರ ದೇವ್ರು ಕೇಳ್ತಾನ, ಏನಂತ್ರಿ ಸಾರ? ಎಲ್ಲೋ ಮಳಪ್ಪ, ಹೌದು, ನನಗ ಹುಲಿ ಹಾಲು ಊಟ ಮಾಡಂಗಾಗ್ಯದು. ಹೌದು. ನನಗ ಹುಲಿ ಹಾಲು ಉಣಂಗಾಗ್ಯದು ಮಳಪ್ಪ. ಹೊರತು ನಿಂಬೆಳ ಗುಡ್ದಾಗ ಇರ್ತಕ್ಕಂತ ಹುಲಿ ಹಾಲು ತಂದು ನನಗ ಊಟ ಮಾಡಿಸ ತಿಳ್ಕೊಂಡು ಗುರು ಬೀರ ದೇವ್ರ ಮಾಳಿಂಗರಾಯ ಕೇಳ್ದ. ಅವಾಗ ಶರಣ ಮಾಳಿಂಗರಾಯ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡತಾನ. ಏನತಾನ್ರಿ ಸಾರ? ತಾಯಿ ಕೃಪಾ ಒಂದಿದ್ರ, ತಂದೆ ಆಶೀರ್ವಾದ ಒಂದಿದ್ರ ಗುರುವೇ ನಿನ್ನ ನಾಮದ ಬಲ ಒಂದು ನನ್ನ ಮ್ಯಾಲ ಇದ್ರ ಹೊರತು ನಿಂಬ್ಯಾಳ ಗುಡ್ಡಕ್ಕೂ ಹೋಗಿ ಹುಲಿ ಹಾಲು ತರ್ತೀನಿ ತಿಳ್ಕೊಂಡ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಹೋಮದ ಕಂಬಳಿ ಹಗಲಿಗೆ ಹಾಕಿ ನೇಮದ ಬೆತ್ತ ಕೈಯಾಗಿ ಹಿಡ್ಕೊಂಡು ಭಂಡಾರಶೀಲ ಬಗಲಿಗೆ ಹಾಕೊಂಡು ಬಲಗೈಯಾಗ ಹೂವಿನ ಕರಡಿ ಹಿಡ್ಕೊಂಡು ಶರಣ ಮಾಳಿಂಗರಾಯ ಪಾಂಡವರು ಕೈ ಹೊರತು ನಿಂಬ್ಯಾಳ ಗುಡ್ಡದಾಗಿರ್ತಕ್ಕಂತ ಹುಯ್ ಅಂತಕ್ಕಂತ ಹಾಲು ತರಬೇಕ ತಿಳ್ಕೊಂಡು ಮಾಳಪ್ಪ ಹೊಂಟ. ಅವಾಗ ಮಾಳಿಂಗರಾಯ ಒಂದು ಮಾತು ನೆನಪಿಗೆ ಬರ್ತದ. ಏನಂತ? ಯಾವಾಗ ನನ್ನ ತಾಯಿ ಕನ್ನವ ಜತ್ತಿ ನಾರಾಯಣಪುರದಾಗ ಅದಳ ಅಂದ್ರ ತಾಯಿ ಆಶೀರ್ವಾದನ ಪಡ್ಕೊಂಡು ಹೋಗ್ಬೇಕ ತಿಳ್ಕೊಂಡು ಶರಣ ಮಾಳಿಂಗರಾಯ ಜತ್ತಿ ನಾರಾಯಣಪುರಕ್ಕೆ ಬಂದು ನೋಡ್ತಾನ. ತಾಯಿ ನಳೆ ಕನ್ನವ ಬಂಗಾರ ಮನಸ್ಸಿನ ಮೇಲೆ ಹೋಳು ಮಗ್ಗಲೆ ಮನಗಿದ್ರು, ಶುಗರ್ ನಿದ್ದೆ ಹತ್ತಿತ್ತು. ಅವಾಗ ಶರಣ ಮಾಳಿಂಗರಾಯ ಮನಸ್ಸಿನೊಳಗೆ ತಿಳ್ಕೊತಾನ, ಏನಂತ? ಇಂತ ನಿದ್ದೆ ಒಳಗೆ ನನ್ನ ತಾಯಿ ನೆಪಸನಿಪ್ಪ ಆತನ ಮುಂದೆ ನಾ ಎಲ್ಲಿಯಾದ್ರೂ ಪಾಪದ ಪೀಡ ಅದೇನು, ಪಾಪಕ್ಕೆ ಗುರಿ ಅದೇನು. ಹೌದು. ಈ ನಿದ್ದೆ ಒಳಗೆ ನನ್ನ ತಾಯಿ ನೆಪಸಬಾರ್ದ ತಿಳ್ಕೊಂಡು ಶರಣ ಮಾಳಿಂಗರಾಯ ತೋಳು ಬಾಗಿಲಿಂದ ವಿಚಾರ ಮಾಡುವಂತ ಸಮಯದೊಳಗ ಹಡದ ತಾಯಿ ಕನ್ನವು ಸಪನ ಬೀಳುತ್ತದ. ಹೌದು. ಹಠ ಗುರು ಮಾಡ್ದಂಗಾಗಿತ್ತು, ಮಗ ಮನೆಗೆ ಬಂದಂಗಾಗಿತ್ತು. ತಾಯಿ ನೆಲ ಕನ್ನವು ಬೆತ್ತಲು ಹೊಡೆದ ಮನಸ್ಸಿನ ಮೇಲೆ ಕೂತು ಎಡಕ್ಕೆ ನೋಡ್ತಾಳೆ ಯಾರು ಕಾಣುದಿಲ್ಲ, ಬಲಕ್ಕೆ ನೋಡ್ತಾಳೆ ಯಾರು ಕಾಣುದಿಲ್ಲ. ಹಿಂದೆ ನೋಡಿ ಮುಂದೆ ನೋಡೋದ್ರೊಳಗ ಮಾಯಾದ ಮಗ ಮಾಳಿಂಗರಾಯ ತೋಳ ಬಾಗಿಲ ನಿಂತಿದ್ದ. ಹೌದು ಬಾಗಿಲದೊಳಗೆ ನಿಂತಿದ್ದ. ಅವಾಗ ತಾಯಿ ನೆಲ ಕನ್ನವು ಮಗನ ಮಾರಿ ಮೇಲೆ ಕೈಯಾಡಿಸಿ ಕೇಳ್ತಾಳ, ಏನಂತ? ಎಲ್ಲೋ ಮಾಳಪ್ಪ ಹಬ್ಬ ನವರಾತ ಸಬ್ಬನ ಸರ್ವತ್ತ ಮಿಂಚಿದ್ರೆ ಕಾಣ್ತದ, ಮಿಂಚಲಿಕ್ಕಿಲ್ಲ.
ಹಾಲು ಗಲ್ಲ ಬಾಡಿ ಹೌಡದ ತುಟಿ ಒಣಗಿ ಮಾಡು ನಿನಗೆ ಯಾರೇನಂದಾರ ಹೇಳಿ ಯಾರೇನ ಆಡ್ಯಾರ ಹೇಳ. ಹೌದು. ತಾಯಿನೆಳ ಕನ್ನವ್ ಕೇಳದಕ್ಕಾರ ಮಗ ಮಾಳಿಂಗರ ಹೇಳ್ತಾನ ಬಂಧುಗಳೇ ಏನಂತ? ಯವ್ವ ನನಗೆ ಯಾರೇನಂದಿಲ್ಲ ಯಾರೇನ್ ಆಡಿಲ್ಲ ಅಲ್ಲದ ಅವಗಾಡದವರು ಸೋಮಗಾತಕ ದೇವ್ರ ಹೊರತು ನಿಂಬೆಳ ಗುಡದಾಗ ಇರ್ತಕ್ಕಂತ ಹುಯಿ ಹುಯಿ ಅಂತಕ್ಕಂತ ಹುಲಿ ಹಾಲು ಬೇಡನ ತಾಯಿ ತರ್ಲಾಕ್ ಹೊಂಟಿನ ಆಶೀರ್ವಾದ ಮಾಡತ್ತೇಳ ತಾಯಿನ ಕನ್ನವ್ ಮಗ ಮಾಳಪ್ಪ ಕೇಳ್ತಾನ. ಮಾಳಪ್ಪಗ ತಾಯಿ ಕನ್ನವ್ ಹೇಳ್ತಾಳ ಏನಂತ? ಎಲ್ಲೋ ಮಾಳಪ್ಪ, ಹೌದು, ನಿನ್ನ ಗುರು ಹೆಚ್ಚಿನ ಗುರು ಇದ್ರೆ ಗಚ್ಚಿನ ಗುರುಗಳಿಗೆ ಇರ್ಲಿ. ಹುಲಿ ಅಂದ್ರ ವ್ಯಾಘ್ರ ಪ್ರಾಣಿ ಅದ. ಹೌದು. ಆ ಹೊರ್ತಿ ನಿಂಬೆಳ ಗುಡದಾಗ ಇರ್ತಕ್ಕಂತ ಹುಲಿ ಹಾಲು ತರ್ಲಾಕ ನೀವ್ ಹೋದ್ರ ಮಾಳಪ್ಪ ನಿನ್ನ ಅದು ಹುಲಿ ಉಳಿಸೋದಿಲ್ಲ. ಹೋಗ್ಬೇಡ ಓ ಮಾಳಪ್ಪ ತಿಳ್ಕೊಂಡು ತಾಯಿನ ಕನ್ನ ಒಂದಕರ ಮಾಳಿಂಗರ ಹೇಳ್ತಾನ. ಏನಂತ? ಗುರು ಬೀರ ದೇವರ ನಾಮ ಬಾಯಿಲೆ ನಾ ನುಡಿತಿದ್ದಂದ್ರ ಹೌದು, ಆ ಭಗವಂತನ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ಭಾರತ ನಿಂಬೆಳ ಗುಡ್ಡಕ್ಕೆ ಹೋಗಿ ನಾ ಹಾಲು ತರ್ತೀನಿ ತಿಳ್ಕೊಂಡು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಹೊರತು ನಿಂಬೆಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲ ತರಬೇಕ ತಿಳ್ಕೊಂಡು ಮಾಳಪ್ಪ ಹೊರತು ನಿಂಬೆಳ ಗುಡ್ದಾಗ ಹೋಗಿ ನಿತ್ತ ಹಲಗಣಿ ಭೂಮಿಗೆ ಹುಲಿ ಮೇಲಾಕ್ ಹೋಗಿತ್ತು. ಸಂಜೆ ಹೊತ್ತಿಗೆ ಹುಲಿ ಬರ್ತಿತ್ತು. ಮಾಳಿಂಗರಾಯ ನಿತ್ತ ನೋಡ್ತಿದ್ದ. ಹೌದು. ಮರಿ ಬಿಟ್ಟು ಹೋಗಿತ್ತು ಗವಿ ಒಳಗ 7 ಹೆಡಿ ಸರ್ಪ. ಹೌದು. ಹೆಡಿ ಬಿಚ್ಚಿ ಮರಿ ತಿಲ್ಲಾಕ ಬಂದಿತ್ತು. ಮಾಳಿಂಗರಾಯ ಬಂಡಾರ ಹೊಡೆದ ಹಾವಿನ ಕಣ್ಣು ತೆಗದ. ಹೌದು. ಅವಾಗ 3 ಮರಿ ಜ್ವಾಕಿ ಮಾಳಪ್ಪ ಮಾಡ್ಕೊಂಡ. ಹುಲಿ ವ್ಯಾಘ್ರ ಪ್ರಾಣಿ ಬಾಯಿ ತರದ ಮಾಳಪ್ಪಗೆ ತಿನ್ಬೇಕಂತ ಬರ್ತಿತ್ತು. 3 ಮರಿ ಹೋಗಿ ತಾಯಿ ಪಾದಕ್ಕೆ ಬಿದ್ದು ಹೇಳ್ತಾವ. ಏನಂತ ಹೇಳ್ತಾವ ಮರಿಗಳು? ಯವ್ವಾ ನಮ್ಮ ಕೂನು ಈ ಭೂಮಿ ಮೇಲೆ ಉಳಿಬೇಕಾದ್ರ, ಹೌದು, ನಮ್ಮ ಕೂನು ಈ ಭೂಮಿ ಮೇಲೆ ಉಳಿಬೇಕಾದ್ರ ಮಾಳಿಂಗರ ಅಂತಕ್ಕಂತ ನಾಮದಿಂದ ನಾವು ಜಗತ್ತದಾಗ ಉಳಿದಿವ ತಾಯಿ. ಅವನು ಕೊಂದ ಬೇಡ ಮಕ್ಕಳು ಹುಲಿ ಹೇಳ್ತಾವ ಬಂಧುಗಳು, ಮಕ್ಕಳು ಹುಲಿ ಹೇಳ್ತಾವ. ಹೌದು. ಇದು ಶರಣ ಮಾಳಿಂಗರಾಯ ಹೌದು. ಹುಲಿ ಹಾಲವನ್ನ ಹಿಂಡುಕೊಂಡು ಬಗಲಾಗ ಹುಲಿ ಮರಿ ತಗೊಂಡ ಸತ್ತೇರಿ ಗ್ರಾಮ ಶಿರಾಡೋಣ ಮಠದಾಗ ಲಿಂಗ ಬೀರಣದವರಿಗೆ ಗಿಣ್ಣ ಮಾಡಿ ಉಣಿಸಿ ಜಗತ್ತದ ಒಳಗ ಹುಲಿ ತಂದಿದ್ದ ಮುಂದೆ ಕರಿತಲಿ ಮಾನವರು ಸುಳ್ಳನ ಬಡದ ತಿಳ್ಕೊಂಡು ಹುಲಿ ಜಯಂತಿ ಮಾಡಿ. ಹೌದು. ಈ ಸದ್ಯ ಹುಲಿ ನಾಮ ಇಟ್ಟನು ಎಲ್ಲಿ? ಹುಲುಜಂತಿ ಹುಲಿ ಮಗದ ಅಗಸಿ ಕಟ್ಟಾರ ಬಂಧುಗಳೇ. ಹುಲಿ ಮಗದ ಅಗಸಿ ಕಟ್ಟಿ ನಾಮ ಇಟ್ಟನ ಮಾಳಿಂಗರಾಯ. ಜಗತ್ತದೊಳಗ ನಾಮ ಶ್ರೇಷ್ಠದ. ಇನ್ನ ನೇಮದಿಂದ ಹೌದು ಏನೇನು ಕೆಲಸಗಳು ಆಗ್ಯಾವ ಅನ್ನೋದು ನಮ್ಮ ಅಪ್ಪಾಜಿ ಅವ್ರು ಹೇಳ್ತಾರ. ಇದೇ ಪಾಳ್ಯದಾಗ ಮಾತು ಬಹಳ ಆಗಬಾರ್ದ. ಹೌದು. ಇನ್ನ ಶರಣ ಮಾಳಿಂಗರಾಯ ಗುರು ಬೀರ ದೇವರ ಕೈ ಒಳಗ ಹೌದು ಆಳಿನಾಳಾಗಿ ದುಡಿದ ಸಾಣಿಗೆ ಬೇರಾಗಿ ಸವಿದು. ಹೌದು. ಪಾಂಡವರ ಕ್ವಾಟಿ ಹೂವ ನಾಗರಭಾವಿ ಶೀತಳ ಗುರು ಬೇಡ್ತಾನ. ತರ್ಲಾಕ ಮಾಳಿಂಗರ ಯಾವ ಪ್ರಕಾರವಾಗಿ ಹೊಕ್ಕನನ್ನುವಂತದನ್ನ ಒಂದು 5 ನುಡಿ ಚಾಲ ಹಾಡಿ ನಮ್ಮ ಅಪ್ಪಾಜಿ ಅವರಿಗೆ ಪಾಳೆ ಕೊಡಮು.